ಎಸ್ ನೋಡಿ, ಇಲ್ಲಿ ಬಾಗಲಕೋಟೆಯಲ್ಲಿ ಅಲೆಮಾರಿ ಜನಾಂಗದವರ ಬದುಕು ಅತಂತ್ರವಾಗಿಬಿಟ್ಟಿದೆ. ಶಾಶ್ವತ ಸೂರು ಮತ್ತು ಮೂಲಭೂತ ಸೌಲಭ್ಯಕ್ಕಾಗಿ ಕುಟುಂಬಗಳು ಪರದಾಟವನ್ನು ಮಾಡ್ತಾ ಇದ್ದಾರೆ. ಬಡ ಕುಟುಂಬಗಳ ಬದುಕಿಗೆ ಬೇಕಿದೆ ಸರ್ಕಾರದ ಗ್ಯಾರಂಟಿ. ಮುಧೋಳದ ಲೋಕಾಪುರ ಪಟ್ಟಣದಲ್ಲಿರೋ 100ಕ್ಕೂ ಹೆಚ್ಚು ಕುಟುಂಬಗಳಿವು. ಇವರ ಬದುಕು ಒಂಥರ ಅತಂತ್ರವಾಗಿಬಿಟ್ಟಿದೆ. ದಶಕಗಳಿಂದ ವಾಸವಿದ್ರೂ ಕೂಡ ಈ ಒಂದು ಅಲೆಮಾರಿ ಜನಾಂಗದವರಿಗೆ ಮೂಲಭೂತ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ಇವರಿಗೆ ಕುಡಿಯುವ ನೀರು ಕೂಡ ದೊರೀತಾ ಇಲ್ಲ, ವಿದ್ಯುತ್ ಸಂಪರ್ಕವೂ ಕೂಡ ಇರ್ತಾ ಇಲ್ಲ. ಕುಡಿಯುವ ನೀರು ಕೂಡ ಇಲ್ಲದೆ ಇವರ ಬದುಕು ಒಂಥರ ಅತಂತ್ರವಾಗಿಬಿಟ್ಟಿದೆ. ಇನ್ನು ಚುನಾವಣಾ ಸಮಯದಲ್ಲಿ ಜನಪ್ರತಿನಿಧಿಗಳು ಬರ್ತಾರೆ, ಆಶ್ವಾಸನೆಯನ್ನ ಕೊಡ್ತಾರೆ. ಚುನಾವಣೆ ಮುಗಿದ ಮೇಲೆ ಅವರನ್ನ ತಿರುಗು ಕೂಡ ನೋಡಲ್ಲ. ಗುಡಿಸಲು ಕುಟುಂಬ ಹೊರತುಪಡಿಸಿ ಕೆಲವರಿಗೆ ಮಾತ್ರ ಹಕ್ಕು ಪತ್ರವನ್ನು ನೀಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಅಲೆಮಾರಿ ಜನಾಂಗದವರ ಬದುಕು ಅತಂತ್ರವಾಗಿಬಿಟ್ಟಿದೆ. ಇನ್ನು ಚುನಾವಣೆ ಸಮಯ ಬಂದಾಗ ಜನಪ್ರತಿನಿಧಿಗಳು ಆಶ್ವಾಸನೆಯನ್ನ ಕೊಡ್ತಾರೆ. ಎಲ್ಲವನ್ನ ಮಾಡಿಸ್ಕೊಡ್ತೀವಿ, ನಿಮಗೆ ಒಂದು ಸೂರನ್ನ ಕಟ್ಟಿಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಚುನಾವಣೆ ಮುಗಿದ ಮೇಲೆ ಅವರನ್ನ ತಿರುಗು ಕೂಡ ನೋಡಲ್ಲ. ಮಾತಾಡ್ತೆ ಮನುಷ್ಯಗೆ ಕಾನೂನು ಎತ್ತ ಬಡವರು ಬಂದರು ಇನ್ನು ಜಾಗರ ಬಗ್ಗೆ ಆಡ್ತವೆ. ಮಾತಾಡ್ತೆ ಮನುಷ್ಯಗೆ ಕಾನೂನು ಎತ್ತ ಬಡವರು ಬಂದರು ಇನ್ನು ಜಾಗರ ಬಗ್ಗೆ ಆಡ್ತವೆ. ಮಾತಾಡ್ತೆ ಮನುಷ್ಯಗೆ ಕಾನೂನು ಎತ್ತ ಬಡವರು ಬಂದರು ಜಾಗರ ಬಗ್ಗೆ ಆಡ್ತವೆ. ಮಾತಾಡ್ತೆ ಮನುಷ್ಯಗೆ ಕಾನೂನು ಎತ್ತ ಬಡವರು ಬಂದರು ಇನ್ನು ಜಾಗರ ಬಗ್ಗೆ ಆಡ್ತವೆ. ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಪಾಪ ಮೂಲ ಸೌಕರ್ಯಗಳು ಕೂಡ ಇಲ್ಲದೆ ಜನ ಜೀವನವನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಆ ಗುಡಿಸಲಲ್ಲಿ ಹೇಗಿರ್ತಾರೋ ಏನವರು. ಕುಡಿಯುವ ನೀರು ಇಲ್ಲ, ವಿದ್ಯುತ್ ಸಂಪರ್ಕವೂ ಕೂಡ ಇಲ್ಲ. ಚುನಾವಣಾ ಸಮಯದಲ್ಲಿ ಪ್ರತಿನಿಧಿಗಳು ಬರ್ತಾರೆ, ಜನಪ್ರತಿನಿಧಿಗಳು, ನಾವು ನಿಮ್ಗೆ ಸೂರನ್ನ ಕಲ್ಪಿಸಿಕೊಡ್ತೀವಿ, ಎಲ್ಲ ಮೂಲಭೂತ ಸೌಕರ್ಯವನ್ನ ಮಾಡ್ತೀವಿ. ಆದರೆ ಚುನಾವಣೆ ಮುಗಿದ ಬಳಿಕ ಅವರ ಕಷ್ಟಗಳಿಗೆ, ಅವರ ಸಮಸ್ಯೆಗಳಿಗೆ ಯಾರು ಕೂಡ ಸ್ಪಂದನೆಯನ್ನೇ ಮಾಡೋದಿಲ್ಲ. ಹೀಗಾಗಿ ದಶಕಗಳಿಂದ, ಇದು ಇವತ್ತಿಂದಲ್ಲ, ದಶಕಗಳಿಂದಲೂ ಕೂಡ ಈ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಇವರನ್ನ ಯಾರು ತಿರುಗು ನೋಡ್ತಾ ಇಲ್ಲ, ಇವರ ಸಮಸ್ಯೆಗೆ ಯಾರು ಸ್ಪಂದನೆ ಕೂಡ ಮಾಡ್ತಾ ಇಲ್ಲ. ಬಾಗಲಕೋಟೆಯಲ್ಲಿ ನಡೆದಂತಹ ಘಟನೆ ಇದು. ಬಾಗಲಕೋಟೆಯಲ್ಲಿ ಅಲೆಮಾರಿ ಜನಾಂಗದವರ ಬದುಕು ಅತಂತ್ರವಾಗಿಬಿಟ್ಟಿದೆ. ಇವರಿಗೆ ಸರ್ಕಾರದವರು ಸೂರನ್ನ ನೀಡಬೇಕಾಗಿದೆ. ಅಟ್ಲೀಸ್ಟ್ ಮೂಲಭೂತ ಸೌಕರ್ಯವನ್ನು ಕೂಡ ಆದ್ರೂ ಕೊಡಬೇಕು ಸರ್ಕಾರ. ಕುಡಿಯಕ್ಕೆ ನೀರು ಇಲ್ಲ, ವಿದ್ಯುತ್ ಸಂಪರ್ಕವೂ ಕೂಡ ಅವ್ರಿಗಿಲ್ಲ. ಅದೇ ಒಂದು ಪುಟ್ಟ ಗುಡಿಸಲಲ್ಲಿ ಅವರು ಸಂಸಾರವನ್ನ ಮಾಡ್ತಾ ಇದ್ದಾರೆ. ಮಾತಾಡ್ತೆ ಮನುಷ್ಯಗೆ ಕಾನೂನು ಎತ್ತ ಬಡವರು ಬಂದರು ಇನ್ನು ಜಾಗರ ಬಗ್ಗೆ ಆಡ್ತವೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಶ್ರೀಧರ್ ಅವರು ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶ್ರೀಧರ್, ಇದು ಬಾಗಲಕೋಟೆಯಲ್ಲಿ ಅಲೆಮಾರಿ ಜನಾಂಗದವರ ಬದುಕು ಅತಂತ್ರವಾಗಿಬಿಟ್ಟಿದೆ. ಇವರಿಗೆ ಸೂರನ್ನ ಕಲ್ಪಿಸಿ ಕೊಡೋರಾದ್ರೂ ಯಾರು? ಹಾಗಾದ್ರೆ ಇವರಿಗೆ ಕಷ್ಟಕ್ಕೆ ಸ್ಪಂದನೆ ಮಾಡೋರಾದ್ರೂ ಯಾರು? ಹಾಗಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಾದ್ರೆ. ಮಲ್ಲಿಕಾರ್ಜುನ್, ಸುಡುಗಾಡು ಸಿದ್ಧ ಕುಟುಂಬಗಳು ಈಗ ಅಲೆಮಾರಿ ಕುಟುಂಬವಾಗಿ ಪರಿಗಣಿಸಿದ್ದು ಅವರಿಗೆ ಅತಂತ್ರ ಬದುಕು ನಿರ್ಮಾಣವಾಗಿದೆ. ಅವರಿಗೆ ಒಂದು ಕಡೆ ಸೂರು ಕಲ್ಪಿಸದೆ ಸರ್ಕಾರ, ಯಾವುದೇ ಸರ್ಕಾರ ಬಂದರೂ ಅವರನ್ನು ಅತಂತ್ರ ಸ್ಥಿತಿಗೆ ತಲುಪಿಸಿದೆ ಎನ್ನಬಹುದಾಗಿದ್ದು, ಅವರಿಗೆ ಶಾಶ್ವತ ಸೂರು ಮತ್ತು ಮೂಲಭೂತ ಸೌಕರ್ಯಕ್ಕಾಗಿ ಕುಟುಂಬಗಳು ಪರದಾಡುತ್ತಿವೆ. ಈ ಸಂಬಂಧಿಸಿದಂತೆ ಮುಧೋಳ ಪಟ್ಟಣದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳಿದ್ದು, ಅವರು ಒಂದು ಕಡೆ ನೆಲೆಸಿ ತಮ್ಮ ಉಪಜೀವನಕ್ಕಾಗಿ ಅಲೆಮಾರಿ ಜೀವನ ನಡೆಸುತ್ತಿದ್ದಾರೆ. ಮತ್ತೆ ತಮಗೆ ಸೂರು ಕಲ್ಪಿಸಿಕೊಡುವಂತೆ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಬಡ ಕುಟುಂಬಕ್ಕೆ ಯಾವುದೇ ರೀತಿಯಿಂದ ಸರ್ಕಾರದಿಂದ ಸೌಲಭ್ಯವಾಗಲಿ, ಒಂದು ಶಾಶ್ವತ ಸೂರು ಕಲ್ಪಿಸುವ ಗ್ಯಾರಂಟಿ ಆಗಲಿ ಸಿಗುತ್ತಿಲ್ಲ.
ಯಾವ ಜನಪ್ರತಿನಿಧಿಗಳು ಕೂಡ ಭೇಟಿ ಆಗಿಲ್ವಾ ಶ್ರೀಧರ್ ಇನ್ನೂ ಅಲ್ಲಿ? ಅವರು ಸುಡುಗಾಡಿಸಿದ್ರು ಹೇಳುವಂತೆ ಎಲ್ಲ ಜನಪ್ರತಿನಿಧಿಗಳಾಯ್ತು ಮತ್ತು ಸರ್ಕಾರಕ್ಕೆ ಮನವಿ ಮಾಡಿದ್ರು ನಮ್ಗೆ ಯಾವುದೇ ರೀತಿ ಶಾಶ್ವತ ಪರಿಹಾರ ಸಿಗುತ್ತಿಲ್ಲ, ನಾವು ಹೀಗೆ ಅಲೆದಾಟ ನಡೆಸುವುದೇ ನಮ್ದು ಜೀವನವಾಗಿಬಿಟ್ಟಿದೆ ಅಂತೂ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ ಶ್ರೀಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.